ತಕ್ಕಂಥ ಅಶೋಕ್ರವರು ಏನು ಕ್ರಮಗಳನ್ನು ಇವತ್ತು ಅಗತ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ತೆಗೆದುಕೊಳ್ಳಬೇಕು, ಕೋವಿಡ್ನ ಸಂಖ್ಯೆ ಹೆಚ್ಚಾಗ್ತಾ ಇರತಕ್ಕಂಥ ಹಿನ್ನೆಲೆ ಅದು ಕೂಡ ಭಾಳ ವೇಗವಾಗಿ ಹರಡ್ತಾ ಇರತಕ್ಕಂತಹ ಒಮೈಕ್ರಾನ್ ಪ್ರಭೇದವನ್ನು ತಕ್ಷಣದಲ್ಲಿ ಕೆಲವು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುವಂಥರ ಮುಖಾಂತರ ಇದನ್ನು ಹತೋಟಿಗೆ ತರಬೇಕು, ನಿಯಂತ್ರಣ ಮಾಡಬೇಕು ಅನ್ನೋಂಥದ್ದು ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರದ ನಿಲುವಾಗಿದೆ. ಈಗಾಗಲೇ ಕೆಲವು ಜಿಲ್ಲೆಗಳಲ್ಲಿ, ಕೆಲವು ರಾಜ್ಯಗಳಲ್ಲಿ, ಮಹಾರಾಷ್ಟ್ರ ಇರ್ಬೋದು, ತಮಿಳುನಾಡು ಇರ್ಬೋದು, ಡೆಲ್ಲಿ ಇರ್ಬೋದು, ತೆಲಂಗಾಣ ಇರ್ಬೋದು, ಈ ರಾಜ್ಯಗಳಲ್ಲಿ ಈಗಾಗಲೇ ಅನೇಕ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಅದನ್ನು ಕೂಡ ನಾವು ಅವಲೋಕಿಸಿದ್ದೀವಿ. ಮತ್ತು ಬೇರೆ ದೇಶಗಳಲ್ಲಿ ಯಾವ ಕ್ರಮಗಳನ್ನು ಅನುಸರಿಸಿದ್ದಾರೆ ಅದನ್ನು ಕೂಡ ಅವಲೋಕಿಸಿ ಸಭೆಯಲ್ಲಿ ಭಾಳ ಸುದೀರ್ಘವಾದಂಥ ಚರ್ಚೆ 3.5 ಗಂಟೆಗಳ ಕಾಲ ಮಾನ್ಯ ಮುಖ್ಯಮಂತ್ರಿಗಳು, ಎಲ್ಲ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು, ಹಿರಿಯ ಸಂಪುಟ ಸಚಿವದ ನಮ್ಮ ಟಾಸ್ಕ್ ಫೋರ್ಸ್ ಕಮಿಟಿಯ ಸದಸ್ಯರುಗಳು, ಹಿರಿಯ ಅಧಿಕಾರಿಗಳು ಎಲ್ಲರ ಒಂದು ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಿ ಕೊನೆಗೆ ಈ ತೀರ್ಮಾನವನ್ನು ಬರಲೇಬೇಕಾದಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿರುವಂಥದ್ದು ತಮಗೆಲ್ಲ ಕೂಡ ಗೊತ್ತಿರುವಂಥ ವಿಚಾರ. ಏನು 0.16% ಇತ್ತು ಕಳೆದ 6 ತಿಂಗಳಿಂದ, ಇದನ್ನು ಕಳೆದ ಡಿಸೆಂಬರ್ನಿಂದ ಯಾವ ರೀತಿ ನಾವು ಹತೋಟಿಯಲ್ಲಿ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ವಿ. ಆದರೆ ಕಳೆದ 4 ದಿನದ ಒಂದು ಪರಿಸ್ಥಿತಿಯನ್ನು ನೋಡಿದಾಗ 0.16ಇಂದ ಇವತ್ತು 3.12% ಪಾಸಿಟಿವಿಟಿ ರೇಟ್ ಆಗಿದೆ ಕರ್ನಾಟಕದಲ್ಲಿ. ಅದರಲ್ಲಿ 3048 ಕೇಸ್ ಇವತ್ತು ಬರೀ ಬೆಂಗಳೂರಿನಲ್ಲಿ ಮಾತ್ರ ಇವತ್ತು ಪಾಸಿಟಿವ್ ಬಂದಿದೆ. ಅದಕ್ಕೀಗಾಗಲೇ ಕೆಲವು ಅಗತ್ಯ ಕ್ರಮಗಳ ಬಗ್ಗೆ ಮಾನ್ಯ ಅಶೋಕ್ರವರು ಈಗಾಗಲೇ ತಿಳಿಸಿದ್ದಾರೆ. ಇದರ ಜೊತೆಗೆ ನಮ್ಮ ಆರೋಗ್ಯ ಇಲಾಖೆ ಯಾವ ರೀತಿ ನಿಯಂತ್ರಣ ಮಾಡಬೇಕು, ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೋಬೇಕು ಅನ್ನೋದ್ರ ಕಡೆ ಗಮನ ಕೊಟ್ಟಿದ್ದೇವೆ. ಯಾವುದೇ ವಿದೇಶದಿಂದ ಬರುವಂತಹ ಪ್ರಯಾಣಿಕರು ಅವರಿಗೆ ಕಡ್ಡಾಯವಾಗಿ ನಾವು ಅಲ್ಲಿ ಟೆಸ್ಟನ್ನು ಮಾಡಿದ ಮೇಲೆ, ಏನು ಈಗಾಗಲೇ ಕೇಂದ್ರ ಸರ್ಕಾರ ಯಾವ ದೇಶಗಳು ಹೈ ರಿಸ್ಕ್ ದೇಶಗಳು ಅಂತ ಇದೆ, ಆ ದೇಶಗಳಿಂದ ಬರುವಂಥ ಪ್ರಯಾಣಿಕರನ್ನು ನಾವು ಅಲ್ಲೇ ಟೆಸ್ಟ್ ಮಾಡಿ ಪಾಸಿಟಿವ್ ಬಂದರೆ ಅಲ್ಲೇ ಟ್ರಯಾಜ್ ಮಾಡಿ ಕೋವಿಡ್ ಕೇರ್ ಸೆಂಟರ್ಸ್ಗೆ ಕಳಿಸ್ಕೊಡ್ತೀವಿ. ಸಾಂಸ್ಥಿಕವಾಗಿರ್ತಕ್ಕಂಥ ಕ್ವಾರಂಟೈನ್, ಯಾಕೆಂದರೆ ಇನ್ನು ಮನೆಗಳಿಗೆ ಕಳಿಸುವಂಥ ಒಂದು ವಿಚಾರ ಇಲ್ಲ. ಬಡ್ಜೆಟ್ ಹೋಟೆಲ್ಸ್ 2 ಸ್ಟಾರ್ 3 ಸ್ಟಾರ್ 5 ಸ್ಟಾರ್ ಯಾವ ಪ್ರಯಾಣಿಕರಿಗೆ ಯಾವ ಒಂದು ಸೂಕ್ತವಾಗಿರ್ತಕ್ಕಂಥ ಒಂದು ಅವರಿಗೆ ಆಶ್ರಯ ಬೇಕು ಅದರಲ್ಲಿ ಅವರು ಇರ್ಬೋದಾಗಿದೆ. ಆದರೆ 5 ಸ್ಟಾರ್ 4 ಸ್ಟಾರ್ ಇದೆಲ್ಲ ಕೂಡ ಅವರೇ ಆ ದರವನ್ನು ನಿಗದಿ ಏನಾಗ್ತದೆ ಅದಕ್ಕೆ ಅವರೇ ಭರಿಸಬೇಕಾಗ್ತದೆ. ಬಡ್ಜೆಟ್ ಹೋಟೆಲ್ಸಲ್ಲಿ ಸರ್ಕಾರನೇ ಅದರದ್ದು ದರಗಳನ್ನು ನಾವೇ, ಅದಕ್ಕೆ ಎಷ್ಟು ಹಣ ಆಗ್ತದೆ ಅದನ್ನು ನಾವೇ ಭರಿಸ್ತೇವೆ. ಇದರ ಜೊತೆಗೆ ಹಾಸಿಗೆಗಳ ಸಿದ್ಧತೆ, ಆಕ್ಸಿಜನ್ನ ಸಿದ್ಧತೆ, ICU ಮತ್ತು ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಔಷಧಿಗಳ ಇವತ್ತು ಸರಬರಾಜು, ಔಷಧಿಗಳ ಖರೀದಿ ಸಿದ್ಧತೆಗಳು, ಇದೆಲ್ಲದರ ಬಗ್ಗೆ ಕೂಡ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡಿ ಅದಕ್ಕೆ ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೋಬೇಕು ಅದನ್ನು ಕೂಡ ಮಾಡಿದ್ದೇವೆ. ನಾಳೆ ನಾಳಿದ್ದು ಇನ್ನೂ ಕೂಡ ನಿಮಗೆ ಸುದೀರ್ಘವಾಗಿರ್ತಕ್ಕಂಥ ಪ್ರತಿಯೊಂದು ಕೂಡ ಎಷ್ಟು ಮಾಡಿದ್ದೇವೆ ನಿಖರವಾದಂಥ ಮಾಹಿತಿಯನ್ನು ಕೂಡ ಕೊಡ್ಬೋದು. ಬೆಂಗಳೂರಿಗೆ ವಿಶೇಷವಾಗಿ ನಾವು ಕರ್ನಾಟಕದಲ್ಲಿ ಒಂದು ಸ್ಟ್ರಾಟಜಿಯನ್ನು, ಒಂದು ತಂತ್ರವನ್ನು ಅನುಸರಿಸ್ತಾ ಮಾಡ್ತಾ ಇದ್ದೇವೆ. ಬೆಂಗಳೂರನ್ನೇ ಒಂದು ರಾಜ್ಯವಾಗಿ ನಾವು ಪರಿಗಣಿಸಿ ಬೆಂಗಳೂರಿಗೆ ಒಂದು ಸ್ಟ್ರಾಟಜಿಯನ್ನು ಯಾಕೆಂದರೆ ಇವತ್ತು ಇಡೀ ದೇಶದಲ್ಲಿ ಮೆಟ್ರೋಪಾಲಿಟನ್ ಸಿಟೀಸು ಎಪಿಸೆಂಟರ್ಸ್ ಆಗಿದೆ. ಮೊದಲನೇ 2 ಅಲೆಯಲ್ಲಿ ಕೂಡ ನೀವು ನೋಡಿದ್ರಿ ಬೆಂಗಳೂರು ಎಪಿಸೆಂಟರ್ ಆಗಿತ್ತು. 70% 80% ಪಾಸಿಟಿವ್ ಕೇಸಸ್ಸು ಇಲ್ಲೇ ಇರೋವಂಥದ್ದು. ಹಾಗಾಗಿ ಬೆಂಗಳೂರಿನಲ್ಲಿ ಈಗಲೂ ಕೂಡ ಅದೇ ಒಂದು ಸ್ಥಿತಿ ಮುಂದುವರೆದಿದೆ. 85% 90% ಕೇಸಸ್ ಬೆಂಗಳೂರಿನಲ್ಲೇ ಬರ್ತಾ ಇರೋದ್ರಿಂದ ಇದಕ್ಕೆ ವಿಶೇಷ ಗಮನ ವಹಿಸಿದ್ದೇವೆ. 8 ವಲಯಗಳಾಗಿ ಇದನ್ನು ವಿಂಗಡಣೆ ಮಾಡಿ
8 ವಲಯಗಳಲ್ಲಿ ಒಂದೊಂದು ವಲಯಗಳಲ್ಲಿ IPS IAS ಅಧಿಕಾರಿಗಳು ಒಂದು ತಂಡ ಮಾಡಿದ್ದೇವೆ. ಹಾಸಿಗೆಗಳ ಸಿದ್ಧತೆ, ಟ್ರಯಾಜಿಂಗ್, ಆಂಬ್ಯುಲೆನ್ಸಸ್, ಆಕ್ಸಿಜನ್, ಹೀಗೆ ಪ್ರತಿಯೊಂದು ವಿಷಯದಲ್ಲಿ ಕೂಡ ಏನು ಸಿದ್ಧತೆಗಳಾಗಬೇಕು ಅದನ್ನು ಭಾಳ ಮೈಕ್ರೋ ಮ್ಯಾನೇಜ್ಮೆಂಟ್, ಅತ್ಯಂತ ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ಭಾಳ ವೈಜ್ಞಾನಿಕತೆಯಿಂದ ಮತ್ತು ಸಮಗ್ರವಾಗಿ ಒಂದು ಶಿಸ್ತಿನಿಂದ ಅದನ್ನು ಇವತ್ತು ಮ್ಯಾನೇಜ್ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸುವಂಥ ಕೆಲಸ ಆಗಿದೆ. ಅದೇ ರೀತಿ ಇವತ್ತು 198 ವಾರ್ಡ್ಗಳೇನಿದೆ ಬೆಂಗಳೂರಿನಲ್ಲಿ, ಅಲ್ಲಿ ಕೂಡ ಕ್ಷೇತ್ರವಾರು ಆ್ಯಂಬುಲೆನ್ಸ್ಗಳನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಇವತ್ತು ಕ್ರಮಗಳ ಬಗ್ಗೆ ಕೂಡ ಹೊರ ರಾಜ್ಯಗಳು, ವಿಶೇಷವಾಗಿ ನಮಗೆ ಗೋವಾ, ಮಹಾರಾಷ್ಟ್ರ, ಕೇರಳ ಈ ರೀತಿಯ ರಾಜ್ಯಗಳು ಏನು ನಮ್ಮ ಸುತ್ತಲೂ ಇದೆ, ಇಲ್ಲಿಂದ ಬರುವಂಥ ಪ್ರಯಾಣಿಕರಲ್ಲಿ ಅವರು ರೈಲಿನಿಂದ ಪ್ರಯಾಣಿಸಲಿ ಅಥವಾ ರಸ್ತೆ ಮೂಲಕ ಬರಲಿ, ವಿಮಾನದಿಂದ ಸಂಚರಿಸಲಿ, ಇವರೆಲ್ಲರಿಗೂ ಕೂಡ ಇವ್ರ ಮೇಲೆ ನಿಗಾ ಇಡುವಂಥ ಕೆಲಸ ಮಾಡಿ ಕಡ್ಡಾಯವಾಗಿ RT-PCR ನೆಗೆಟಿವ್ ಸರ್ಟಿಫಿಕೇಟ್ ಅವ್ರು ತರಲೇಬೇಕು ಅನ್ನುವಂತಹ ಒಂದು ನಿಯಮವನ್ನು ಕೂಡ ನಾವು ತಂದಿದ್ದೇವೆ, ಮಾರ್ಗಸೂಚಿಯನ್ನು ಕೂಡ ತಂದಿದ್ದೇವೆ. ಹಾಗಾಗಿ ಏನು ಹೊಸ ವರ್ಷದ ಸಮಾರಂಭದಲ್ಲಿ ಗೋವಾ ವಿಶೇಷವಾಗಿ ಅನೇಕರು ಯಾರು ಬಂದಿದ್ದಾರೆ ಗೋವಾದಿಂದ ಅವರು ಪಾಸಿಟಿವ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ನಮಗಿದೆ. 1ನೇ ತಾರೀಕಿಂದ ಯಾರು ಗೋವಾದಿಂದ ಬಂದಿದ್ದಾರೆ ಅವ್ರ ಮೇಲೂ ಕೂಡ ನಿಗಾ ಇಟ್ಟು ಅವರೆಲ್ಲರನ್ನೂ ಕೂಡ ಮತ್ತೆ ಪರೀಕ್ಷೆಗೆ ಒಳಪಡಿಸುವಂಥ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದೆ ಸರ್ಕಾರ. ಅದನ್ನು ಕೂಡ ಮಾಡ್ತೇವೆ. ಆದರೆ ಒಂದು ಮಾತನ್ನು ಸರ್ಕಾರದ ಪರವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ, ಯಾರೂ ಕೂಡ ಇದನ್ನು ನಾವು ಕ್ರಮಗಳು ತೆಗೆದುಕೊಳ್ತಾ ಇರೋ ಕಾರಣದಿಂದ ಯಾರೂ ಕೂಡ ಆತಂಕಕ್ಕೆ ಒಳಗಾಗಬಾರ್ದು. ಇವತ್ತು ಮೊದಲನೇ 2ನೇ ಅಲೆಗೆ ಕಂಪೇರ್ ಮಾಡಿದರೆ, ಅದನ್ನು ಹೋಲಿಕೆ ಮಾಡಿದರೆ ಇವತ್ತು ಈ 3ನೇ ಅಲೆ ಅಷ್ಟು ಭೀಕರವಾದಂತಹ ಒಂದು ವ್ಯಾಧಿ ಅಂತೂ ಅಲ್ಲ. ವೆಂಟಿಲೇಟರ್ಸ್ ಆಗಲಿ, ಆಕ್ಸಿಜನ್ನಿನ ಅವಶ್ಯಕತೆ ಖಂಡಿತವಾಗಿಯೂ ಕೂಡ ಭಾಳಷ್ಟು ಕಡಿಮೆ ಇದೆ. ಇದು ಇಡೀ ಎಲ್ಲ ದೇಶಗಳಲ್ಲಿ ಕೂಡ ನಮಗೆ ಈ ಅನುಭವ ಆಗಿದೆ, ನಾವು ಅದರಲ್ಲಿ ನೋಡಿದ್ದೇವೆ ಅಲ್ಲಿ ಸ್ಥಿತಿಗತಿಗಳನ್ನು. ಆದರೆ ಅತಿ ಹೆಚ್ಚು ಸೋಂಕಿತರು ಇಲ್ಲ ಆದಾಗ ನಮಗೆ ಆಸ್ಪತ್ರೆಗಳ ಮೇಲೆ ಒತ್ತಡ ಬೀಳುತ್ತೆ ಅನ್ನುವಂಥ ಕಾರಣ ಒಂದು, ಮತ್ತು ಯಾವುದೇ ಕಾರಣಕ್ಕೂ ನಮ್ಮ ಕೈ ಮೀರಿ ಹೋಗದಂತೆ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಸರ್ಕಾರ ಇವತ್ತು ಈ ಮುಂದಾಲೋಚನೆಯ ಒಂದು ಕ್ರಮವನ್ನು ಭಾಳ ಜವಾಬ್ದಾರಿಯಿಂದ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಇದರ ಜೊತೆಗೆ ನಾನು ಸಹಕಾರ ಕೇಳೋದು, ಜನರಲ್ಲಿ ಕಡ್ಡಾಯವಾಗಿ ನೀವು ಮಾಸ್ಕ್ಗಳನ್ನು ಧರಿಸುವಂಥದ್ದು ಆಗಲೇಬೇಕು. ಮಾಸ್ಕ್ಗಳನ್ನು ಇನ್ಮೇಲೆ ಖಂಡಿತ ನೀವೆಲ್ಲ ಕೂಡ ಮಾಸ್ಕ್ಗಳನ್ನು ಧರಿಸಬೇಕು, ಇಲ್ಲಾಂದರೆ ಅದಕ್ಕೂ ಕೂಡ ಫೈನನ್ನು ನಿಗದಿ ಮಾಡಿದ್ದಾರೆ. ಇದರ ಜೊತೆಗೆ ಯಾವುದೇ ರೀತಿಯ ಸಮಾರಂಭಗಳಿಗೆ ಕಡಿವಾಣವನ್ನು ಹಾಕಿದ್ದಾರೆ. ಯಾವುದೇ ಸಮಾರಂಭ ಆಗಲಿ, ಅದು ಧಾರ್ಮಿಕ ಸಮಾರಂಭ ಆಗಲಿ, ವಿವಿಧ ಸಂಸ್ಥೆಗಳು, ಯಾವುದೇ ಸಂಘ ಸಂಸ್ಥೆಗಳಾಗಲಿ, ಯಾವುದೇ ಹೋರಾಟದ ಕಾರ್ಯಕ್ರಮಗಳಾಗಲಿ, ಎಲ್ಲದಕ್ಕೂ ಕೂಡ ಇವತ್ತು ಸರ್ಕಾರ ಒಂದು ನಿಯಮ ತಂದಿದೆ, ಒಂದು ಕಾನೂನನ್ನು ತರುತ್ತೆ. ಮುಂದಿನ 2 ವಾರಗಳವರೆಗೆ ಕೂಡ ಯಾರೂ ಕೂಡ ಅಂಥದ್ರಲ್ಲಿ ಪಾಲ್ಗೊಳ್ಳಬಾರ್ದು. ಎಲ್ಲರೂ ಕೂಡ ಸರ್ಕಾರದ ಜೊತೆ, ಸರ್ಕಾರದ ನಿಯಮಗಳಿಗೆ ಗೌರವವನ್ನು ಕೊಟ್ಟು ಜನರ ರಕ್ಷಣೆಗೆ ತಾವೆಲ್ಲ ಕೂಡ ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಂದು ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಗೌರವವನ್ನು ಕೊಟ್ಟು ಜನರ ಒಂದು ಹಿತವನ್ನು ಕಾಯುವಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ. ಸರ್, ಅಶೋಕ್ ಅವರೇ, ರಾಜಕಾರಣಿಗಳ ಪಾದಯಾತ್ರೆ, ರಾಜಕಾರಣಿಗಳ ಸಭೆ ಸಮಾರಂಭಗಳಿಗೆ ಯಾವ ರೀತಿ ಅನುಮತಿ ಇದೆ? ರಾಜಕಾರಣಿಗಳಿಗೆ ಯಾವ ರೂಲ್ಸು? ಪಾದಯಾತ್ರೆಗಳು ಇದೆ, ಮೇಕೆದಾಟು ಪಾದಯಾತ್ರೆ 9ನೇ ತಾರೀಕಿನಿಂದ, ಅದು ಈ ಕಾನೂನು ಅವ್ರಿಗೂ ಅನ್ವಯನಾ? ಈಗ ನಾವು ಯಾವುದೇ ವೈಯಕ್ತಿಕವಾದಂಥ ಸಂಘ ಸಂಸ್ಥೆಗಳ ವಿಚಾರ ನಮ್ಮ ಮುಂದೆ ಇಲ್ಲ. ಕರ್ನಾಟಕದ ಜನರ ಪ್ರಾಣ ಮತ್ತು ಆರೋಗ್ಯ ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಆ ದೃಷ್ಟಿಯಿಂದ ಈಗಾಗಲೇ ನಾನು ಮಾತಾಡಿದ್ದೀನಿ, ಸುಧಾಕರ್ ಅವರು ಹೇಳಿದ್ದಾರೆ, ಯಾವುದೇ ರ್ಯಾಲಿ, ಪ್ರೊಟೆಸ್ಟು, ಜಾತ್ರೆ, ಜನಗುಂಗುಳಿ ಇವನ್ನ ನಿರ್ಬಂಧ ಮಾಡಲಾಗಿದೆ. ಅಲ್ಲ, ನಾನು ಹೇಳಿದ್ದೀನಿ ಎಲ್ಲ ಸಂಘ ಸಂಸ್ಥೆಗಳು ಅಂತಿದ್ದೀನಿ, ಅದರಲ್ಲೆಲ್ಲ ಬಂದ್ಬಿಡ್ತದೆ.
ಪರ್ಟಿಕ್ಯುಲರ್ ಯಾರೋ ಒಬ್ಬರಿಗಲ್ಲ. ಅವ್ರು ಒಂದಿನ ಮಾಡ್ಬೋದು, ಇನ್ನೊಬ್ರು ಇನ್ನೊಂದು ದಿನ ಮಾಡ್ಬೋದು, ಇನ್ನೊಬ್ರು ಮಾಡ್ಬೋದು. ಮತ್ತು ಯಾರನ್ನೇ ಉದ್ದೇಶ ಮಾಡಿರುವಂಥದ್ದು ಅಲ್ಲ. ಆ ದೃಷ್ಟಿಯಿಂದ ಯಾವುದೇ ಪ್ರೊಟೆಸ್ಟು, ರ್ಯಾಲಿ, ಜಾತ್ರೆ, ಜನಗುಂಗುಳಿ ಇಲ್ಲ. ಈಗ ಮೊನ್ನೆ ಇದು ಬನ್ನೇರುಘಟ್ಟ ಫಾರೆಸ್ಟಲ್ಲೂ ಕೂಡ ಸುಮಾರು ಒಂದೇ ದಿನ 10,000 ಜನ ಬಂದಿದ್ದಾರೆ. ನಾಳೆಯಿಂದ ಎಲ್ಲರಿಗೂ, ಎಲ್ಲ ಸಂಘ ಸಂಸ್ಥೆ, ಎಲ್ಲ ಪೊಲಿಟಿಕಲ್ ಪಾರ್ಟಿ ಎಲ್ಲರಿಗೂ ಸಂಬಂಧಪಟ್ಟಿದೆ. ನಮಗೂ ಅನ್ವಯಿಸುತ್ತೆ, ಎಲ್ಲರಿಗೂ ಅನ್ವಯಿಸುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಮೆಟ್ರೋ MD ಅವ್ರ ಹತ್ರನೂ ಮಾತಾಡಿದ್ದಾರೆ ಮುಖ್ಯಮಂತ್ರಿಗಳು. BMTC ಅವರು ವ್ಯವಸ್ಥೆ ಏನು ಮಾಡಬೇಕು ಅದು ಮಾಡ್ತಾರೆ. ಆಸನಗಳು ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ಫುಲ್ ಮಾಡೋ ಥರ ವ್ಯವಸ್ಥೆಗಳನ್ನು ಮಾಡ್ತಾರೆ ಅವರು. ಅದಕ್ಕೆ ಅಲ್ಲಲ್ಲ, ಒಂದೇ ನಾನು ಹೇಳಿದ್ಮೇಲೆ ಹೇಳ್ರಿ, ಅದಕ್ಕೆ ಸಪ್ರೇಟ್ ಆದಂಥ ಗೈಡ್ಲೈನ್ಸನ್ನು ಮೆಟ್ರೋ ಮತ್ತು BMTC KSRTC ಹೊರಡಿಸ್ತಾರೆ. ನಿಧಾನ, ಆರಾಮ್ಸೆ. ನಾವು ಕೇಂದ್ರ ಸರ್ಕಾರ, WHO, ನಮ್ಮದೇ ಆದಂಥ ತಜ್ಞರ ಸಮಿತಿ ಇದೆ. ಆ ಎಲ್ಲರ ರಿಪೋರ್ಟನ್ನು ತೆಗೆದುಕೊಂಡು ನಮ್ಮ ತಜ್ಞರು ಏನಿದ್ದಾರೆ, ಯಾಕಂದರೆ ಬೇರೆ ಬೇರೆ ಒಂದೊಂದು ದೇಶದಲ್ಲಿ, ಅಮೆರಿಕಾದಲ್ಲಿ ಒಂದು ವ್ಯವಸ್ಥೆ ಇದೆ, ಇಂಗ್ಲೆಂಡ್, ಆಫ್ರಿಕಾದಲ್ಲಿ ವಿಜ್ಞಾನಿ ಬಗ್ಗೆ ನಮ್ದೇನು ತಕರಾರಿಲ್ಲ, ಅವ್ರು ಏನು ಹೇಳಿದ್ದಾರೆ. ಬಟ್ ಇಡೀ ವಿಶ್ವದಲ್ಲಿ ನೈಟ್ ಕರ್ಫ್ಯೂ ಅನ್ನು ಮಾಡಿದ್ದಾರೆ. ಅದು ಕೂಡ ಎಲ್ಲ ವಿಜ್ಞಾನಿಗಳು, ಎಲ್ಲ ತಜ್ಞರ ಒಂದು ಅಭಿಪ್ರಾಯದಂತೆಯೇ ಮಾಡಿದ್ದಾರೆ. ಬೆಂಗಳೂರು ಹೇಳಿದ್ದಾರೆ. ಇಲ್ಲ, WHO ಇಂದಾನೇ ನಮಗೆ ನಿರ್ದೇಶನಗಳು ಬಂದಿದೆ. ಇವತ್ತು WHO ರೀಜನಲ್ ಡೈರೆಕ್ಟರ್ ಕೂಡ ಈ ಸಮಿತಿಯಲ್ಲಿ ಒಬ್ಬರು ಸದಸ್ಯರು. ಡಾಕ್ಟರ್ ಆಶೀಶ್ ಸತ್ಪತಿ ಈಸ್ ಎ ಸೌತ್ ಇಂಡಿಯಾ ರೀಜನಲ್ ಹೆಡ್ ಫಾರ್ WHO ರೆಪ್ರೆಸೆಂಟಿಂಗ್. He himself is part of this. ಬೆಂಗಳೂರು ಹೇಳಿದ್ರೆ ಇದು ಇನ್ನೊಂದು ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಈಗಾಗಲೇ 28 ವಿಧಾನಸಭಾ ಕ್ಷೇತ್ರದಲ್ಲಿ ಕೋವಿಡ್ ಸೆಂಟರ್ಗಳನ್ನು ಮಾಡುವಂಥದ್ದಕ್ಕೆ ಬೆಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಸೂಚನೆ ಕೊಟ್ಟಿದ್ದೀರಿ. ಇವು 28 ಕ್ಷೇತ್ರಗಳಲ್ಲಿ ಎರಡೆರಡು ಆಂಬ್ಯುಲೆನ್ಸ್ಗಳನ್ನು ಇರುವಂಥ ವ್ಯವಸ್ಥೆಯನ್ನು ಪ್ರಾರಂಭದಲ್ಲಿ ಮಾಡಿದ್ದೀರಿ. ಮುಂದಕ್ಕೆ ಅದನ್ನು ಅಗತ್ಯಕ್ಕೆ ತಕ್ಕಂತೆ ಅದನ್ನು ಬದಲಾವಣೆಯನ್ನು ನಾವು ಮಾಡ್ತೀರಿ. ಏನು ಟೆಸ್ಟಿಂಗು ಇವೆಲ್ಲ ಇದೆ, ನ್ಯಾಚುರಲ್ ಆಗಿ ಅದನ್ನು ಕಂಟಿನ್ಯೂ ಮಾಡಬೇಕು. ಟೆಸ್ಟಿಂಗ್ ಎಲ್ಲ ಜಾಸ್ತಿ ಮಾಡಬೇಕು ಅಂತಲೂ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಕೇಳಿ ಏನು ದೇವಸ್ಥಾನಕ್ಕೂ 50 ಜನ ಮಾತ್ರ. ಯಾಕಂದರೆ ಕಳೆದ ಬಾರಿನೂ ತಾವು ನೋಡಿದ್ದೀರಾ, ವೈಕುಂಠ ಏಕಾದಶಿ ಬರುತ್ತೆ, ಸಂಕ್ರಾಂತಿ ಬರ್ತಾ ಇದೆ. ಆ ದೃಷ್ಟಿಯಿಂದ 50 ಜನಕ್ಕೆ ಮಾತ್ರ ಇದೆ. ಪೂಜೆ ಪುನಸ್ಕಾರಗಳು ಹೇಗಿದೆಯೋ ದೇವಸ್ಥಾನ, ಮಸೀದಿ, ಚರ್ಚ್ಗಳಲ್ಲಿ ನಿರಂತರವಾಗಿ ಪೂಜೆ ಪುರಸ್ಕಾರಗಳನ್ನು ಮಾಡ್ಕೊಂಡು ಹೋಗ್ಬೋದು. ಜನ ಸೇರಂಗಿಲ್ಲ, 50 ಮೇಲೆ ಸೇರಂಗಿಲ್ಲ. ಮೆಡಿಕಲ್ ಫೆಸಿಲಿಟಿ ಏನಿದೆ, ಮೆಡಿಕಲ್ ಕಾಲೇಜು, ಮೆಡಿಕಲ್ ಎಜುಕೇಶನ್, ಆ ಸಿಸ್ಟಮ್ ನಡೆಯುತ್ತೆ. ಉಳಿದೆಲ್ಲ ರದ್ದಾಗಿದೆ. ಡಿಗ್ರಿ ಕಾಲೇಜು ಕೂಡ ನಡೆಯಲ್ಲ. ಓನ್ಲಿ ನೋಡಿ, ಬರೀ ವೈದ್ಯಕೀಯ ಶಿಕ್ಷಣ 50 ಜನ ಏನೇ ಇದ್ರೂ 50 ಜನ ಮಾತ್ರ. ಡಿಗ್ರಿ ಕಾಲೇಜು ಶಿಕ್ಷಣ ಇದೆ, ವೈದ್ಯಕೀಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಇದೆ. ಮೆಡಿಕಲ್ಲು, ಪ್ಯಾರಾಮೆಡಿಕಲ್ಲು, ನರ್ಸಿಂಗು ಎಲ್ಲ ಇದೆ. ನೋಡ್ರಿ, ಕಾನೂನಿದೆ. ಕಾನೂನು ಯಾವ ರೀತಿ ಕೈಗೆತ್ಕೋಬೇಕು, ಕಾನೂನು ಅದನ್ನು ನೋಡ್ಕೊಳ್ಳುತ್ತೆ. ಯಾವುದೇ ವ್ಯಕ್ತಿ, ನಾನು ಕೂಡ ಕಾನೂನನ್ನು ಮುರಿದಾಗ ಏನು ಮಾಡುತ್ತೆ, ಕಾನೂನೇ ಕಾಪಾಡುತ್ತೆ ಅಷ್ಟೇ. ಯಾವುದು ಇಡೀ ರಾಜ್ಯಕ್ಕಪ್ಪ, ಯಾಕೆ ಕನ್ಫ್ಯೂಸ್ ಮಾಡ್ಕೊಂತೀರಿ? ಬೆಂಗಳೂರಿಗೆ ಬರೀ ಸೀಮಿತವಾಗಿ ಶಾಲೆಗಳ ಬಗ್ಗೆ ಹೇಳಿದ್ದಾರೆ ಅಷ್ಟೇ. ಇಡೀ ರಾಜ್ಯಕ್ಕೆ ಬೇರೆ ಎಲ್ಲ ನಿಯಮಗಳು ಕೂಡ ರಾಜ್ಯಕ್ಕೆ ಅನ್ವಯ ಆಗುವಂಥದ್ದು. ಸ್ಕೂಲು, ಕಾಲೇಜು 10, 12, ಮೆಡಿಕಲ್ ಕಾಲೇಜು, ಪ್ಯಾರಾಮೆಡಿಕಲ್, ನರ್ಸಿಂಗ್ ಅಷ್ಟು ಮಾತ್ರ ಇರುತ್ತೆ. ಉಳಿದಿದ್ದೆಲ್ಲ ರದ್ದಾಗುತ್ತೆ. ಆನ್ಲೈನ್ ಅದು ಬಸ್ಗಳು ಏನಿದೆ, ಕೆಲವು ಫೆಸಿಲಿಟಿ ಕೊಡಬೇಕಾಗ್ತೈತೆ. ಯಾಕಂದರೆ
ಎಲೆಕ್ಟ್ರಿಸಿಟಿ ಇದೆ, ವಾಟರ್ ಸಪ್ಲೈ ಇದೆ, ಸ್ಯಾನಿಟರಿ ಈ ಥರದ ರಿಪೇರಿ, ಎಲೆಕ್ಟ್ರಿಕಲ್ ಈ ಥರದ್ದೆಲ್ಲ ಇದೆಯಲ್ಲ, ಹಾಸ್ಪಿಟ್ಲಿಗೆ ಹೋಗುವಂಥವ್ರು ಈ ಥರದವ್ರಿಗೆಲ್ಲ ಅದಕ್ಕೆ ತಕ್ಕಂಥ ಸಂಖ್ಯೆಯಲ್ಲಿ ಬಸ್ಗಳನ್ನು ಓಡಿಸೋದಕ್ಕೆ ಅನುಮತಿ ಕೊಟ್ಟಿದ್ದೀವಿ. ಬೆಂಗಳೂರು ಮಾತ್ರ ಇದೆ. ಇಂಗ್ಲೀಷ್ ಅಂತ ಹೇಳಿ. ಇಂಗ್ಲೀಷ್ ಆಯ್ತಾ? ಕನ್ನಡದಲ್ಲ ಆಯ್ತು. ಈ ಕಡೆ ಅವರಂತ ಇಂಗ್ಲಿಷ್ ಚಾನಲ್ ಈ ಕಡೆ ಇದೆಯಾ? ಕರಿತಾ ಇದ್ದಾರೆ. See, we had a very detailed meeting under the chairmanship of our Honorable Chief Minister Shri Basuraj Bommai, along with the task force cabinet colleagues, myself and Shri Ashok Ji, the Revenue Minister, Dr. Ashwath Narayan, the ITBT Minister, and all the senior bureaucrats of the government. We had a very detailed discussion on the backdrop of the new surge that is being witnessed across the globe about the third variant Omicron. So in this backdrop we had a thorough discussion to ensure that we take a proactive preventive measures to ensure that the surge would be contained so that it does not go out of control. So in that backdrop, we have taken certain decisions after due consultations with the technical experts committee. Based on their recommendations, our Honorable Chief Minister has taken the following steps, decisions. Number one, as Bangalore city is the epicenter of the earlier two episodes or two variants, in this variant also we are witnessing a similar pattern of the surge predominantly which is happening in Bangalore city. So we have two different strategies, one separate strategy for Bangalore city containment and another strategy for the rest of Karnataka. So for Bangalore city in particular, we are more concerned with the health of our young children who will be our future leaders of this country. So based on that, the schools are only going to work online basis from 6th onwards, 6th of January for the 14 days, 2 weeks, except the 10th, 11th and 12th standard students will have offline courses. They could go to their respective institutions offline since they are heading for their examinations, which is quite crucial in their league. So, and also since our Honorable Prime Minister has announced a vaccination program for age group 15 to 18 years, in that context we have taken this decision of allowing them to attend the school offline. The second important decision that we have taken is about allowing only 50% of the government officials in the government buildings and government offices, only below the undersecretary rank, that is 50%. Above undersecretary rank, it will be full attendance. And the 50% who will not be attending the offices, we will be roping them for all our measures along with the health department, because they will be helping us to contain in various facets of this preventive measures. So apart from this, our Honorable Chief Minister has also announced a weekend curfew for the next 2 weeks that will begin on Friday 10 p.m. to the next Monday 5 a.m.
So consecutive next 2 weeks we will have a weekend curfew along with the existing night curfew that is in place, which would have ended on the 7th, but that will also continue for the next 2 weeks. Beginning, pardon me, this for Karnataka. This is for Karnataka. Only the schools, what I said is only applicable for Bangalore city. All other measures that we are announcing today, it is applied for the rest of Karnataka as well. So regarding the public transport, including the BMRCL and the metro, will run based on the managing director, the respective managing directors will issue the guidelines. So they will have only the seating capacity. They will run to the seating capacity of the respective either buses or the trains. So the other important aspect where the social gatherings, social conjugations would happen normally in pubs, clubs, restaurants, bars and other eateries in hotels will function also with the 50% of the seating capacity. So this is one important decision that we have taken. Also, even that 50% of the people who enter these places should be duly vaccinated, fully vaccinated. Similarly, the cinema halls, multiplexes, theatres, rangamandiras and auditoriums and similar places of entertainment will also operate with only 50% of the seating capacities. Regarding the marriage functions and halls, when celebrated inside, they can hold up to 100 people in attendance. If it is performed in external atmosphere, then they can have 200 people and conduct their respective functions. Similarly, the religious places, religious functions will allow only for darshan. At any given point of time, it should not exceed 50 people in attendance. Similarly, the malls, shopping complexes, standalone shops, the establishments, they will all operate as usual during the working weekdays. Sports complexes and stadiums, again, it will work with 50% of the capacity. All kind of religious processions, political processions, political functions, religious functions, entertainment functions, entertainment processions, rallies, dharnas, protests of all forms are completely prohibited. There shall be a very intensive surveillance. So the remaining guidelines will be issued in a short while by the Honorable our Chief Secretary. So this decision we have taken in the wake of the kind of surge that we are witnessing, not only in the country, outside the country. Sir, is state thinking towards the COVID lockdown? Because See, I am not using lockdown here because we are not doing any lockdown. We are not controlling or we are not trying to hurt the activities here. We are trying to avoid the conjugations. We are trying to inhibit the movement of the people because we all know the pandemic or the virus moves along with the person. So it is directly proportional to the person's movement. what is the infection rate and Omicron increasing? See, as of today itself, we have seen a surge of 3.12%.
So every 2-3 days we have a estimate of it doubling. So that is a very quick pace in which it can double. In the first and second waves, we have seen that it used to double once in 15 days and once in 8 to 10 days respectively. So this is been doubling once in 2 to 3 days. So there is a vertical growth of this pandemic variant. So we need to be utmost cautious and careful. We need not be really scared of this infection, but we need to be utmost cautious and we need to take all precautionary measures. The compulsory appropriate COVID behavior should be followed and it will be implemented. If not, people will be fined for not going to wear the masks in all public areas. This is going to be monitored, this is going to be implemented very strictly. ಆಸ್ಪತ್ರೆ ದಾಖಲಾತಿ ಹೇಗಿದೆ ಸರ್? ಈಗ ಆಗ್ತಾ ಇರೋ ಕೇಸಸ್ ನೋಡಿದ್ರೆ ಆಸ್ಪತ್ರೆ ಅಡ್ಮಿಷನ್ಸ್ ಎಷ್ಟು? ಇಟ್ ಈಸ್ ಟೂ ಅರ್ಲಿ. ಈಗ 2 ದಿವಸದಲ್ಲಿ ಹೇಳೋದು, 2-3 ದಿವಸದಲ್ಲಿ ಆಸ್ಪತ್ರೆ ದಾಖಲಾತಿ ಬಗ್ಗೆ ಹೇಳುವಂಥದ್ದು ಇನ್ನೂ ಕೂಡ ಭಾಳ ಪ್ರಿಮೆಚ್ಯೂರ್ ಆಗುತ್ತೆ. ಬಟ್ ವಿಲ್ ಹ್ಯಾವ್ ಟು ಸಿ ಫಾರ್ ಎ ವೀಕ್. ಒಂದು ವಾರದ ನಂತರ ನಿಮಗೆ ಅದರ ಒಂದು ಸರಾಸರಿಯನ್ನು ಮತ್ತು ಆ ಸ್ಟ್ಯಾಟಿಸ್ಟಿಕ್ಸನ್ನು ಕೊಡಲಿಕ್ಕೆ ಇನ್ನೂ ಕೂಡ ಸುಲಭ. ಹೌದದು, ಎಲ್ಲ ಸಿದ್ಧತೆಗಳ ಬಗ್ಗೆ ನಾವು ಕಳೆದ ಒಂದು ವಾರದಿಂದ ಮಾಡ್ತಾನೇ ಇದ್ದೀವಿ. ಇವತ್ತು ಕೂಡ ಸಂಪೂರ್ಣ ಬೆಳಗ್ಗೆಯಿಂದ ನಾನು ಸಂಜೆವರೆಗೂ ಕೂಡ ನಮ್ಮ ಡಿಪಾರ್ಟ್ಮೆಂಟ ರಿವ್ಯೂ ಮಾಡಿದ್ದೀನಿ. ಸುಮಾರು 5 ತಾಸು ರಿವ್ಯೂ ಮಾಡಿದ್ದೇವೆ. ಅದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ 3.5 ತಾಸು, ಇವತ್ತು 3.5 ಗಂಟೆ ಇವತ್ತು ರಿವ್ಯೂ ಮಾಡಿದ್ದೇವೆ. ಸರ್ಕಾರ ಸಿದ್ಧ ಇದೆ, ಎಲ್ಲದಕ್ಕೂ ಕೂಡ ಇದನ್ನು ಎದುರಿಸಲಿಕ್ಕೆ ಸಿದ್ಧ ಇದೆ, ಸಮರ್ಥ ಇದೆ. ಜನರು ಯಾರೂ ಕೂಡ ಆತಂಕಕ್ಕೆ ಒಳಗಾಗೋದು ಬೇಡ. ಆದರೆ ದಯವಿಟ್ಟು ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮತ್ತು ಎಲ್ಲರೂ ಕೂಡ ಯಾರು ಲಸಿಕೆಯನ್ನು ತೆಗೆದುಕೊಂಡಿಲ್ಲ ಖಂಡಿತವಾಗಿಯೂ ಕೂಡ ಲಸಿಕೆ ತೆಗೆದುಕೊಳ್ಳಿ. ಕೊನೆಯದಾಗಿ ಒಂದು ಮಾತು ಹೇಳ್ತೇನೆ, ಯಾರು 2 ಡೋಸುಗಳ ಲಸಿಕೆಯನ್ನು ತೆಗೆದುಕೊಂಡಿದ್ದಾರೆ ಅವ್ರಿಗೆ ಯಾವುದೇ ರೀತಿ ಅಪಾಯ ಆಗಿಲ್ಲ, ತೀವ್ರತೆ ಕಂಡು ಬಂದಿಲ್ಲ. ಹಾಗಾಗಿ ರಕ್ಷಣೆ ಇದೆ ಲಸಿಕೆಯಿಂದ ಅನ್ನೋದನ್ನು ಇದು ಮೇಲ್ನೋಟಕ್ಕೆ ಅರ್ಥ ಆಗುತ್ತೆ. ದಯವಿಟ್ಟು ಲಸಿಕೆಯನ್ನು ಪಡೀರಿ, ಮಾಸ್ಕ್ಗಳನ್ನು ಕಡ್ಡಾಯವಾಗಿ ಹಾಕ್ಕೊಳ್ಳಿ. ಆದಷ್ಟು ಕೂಡ ಗುಂಪುಗಳನ್ನು ಸೇರುವಂಥದ್ದನ್ನು ಕನಿಷ್ಠ ಇನ್ನು 4ರಿಂದ 6 ವಾರಗಳು ನೀವು ಅದನ್ನು ನಿಯಂತ್ರಣ ಮಾಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ. Thank you, sir. ಅದು ಮೈಕ್ ಇಟ್ಲಿ.